ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಜನರಿಗೆ ಇರುವಂತಹ ಡೌಟ್ ಬಂದು ಪ್ರೆಗ್ನೆಂಟ್ ಕನ್ಫರ್ಮ್ ಆದಮೇಲೆ ನಾವು ದಾಂಪತ್ಯ ಇರಬಹುದಾ, ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದು ಕ್ಲೋಸ್ ಆಗಿರ್ಬೋದಾ, ಒಂದು ವೇಳೆ ಆ ರೀತಿ ಇದ್ದಾಗ ಮಗು ಫಾರ್ಮ್ ಆಗಿರುತ್ತಲ್ಲ, ಮಗುಗೇನಾದರೂ ತೊಂದರೆ ಆಗುತ್ತಾ, ಮಗು ಬೆಳವಣಿಗೆಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನೋದು ಡೌಟು ಅರ್ಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ. ಕೆಲವ್ರಿಗೆ ಇನ್ನೂ ಮಿಡಲಲ್ಲಿರೋರಿಗೆ 5th ಮಂತು 6th 7th ಮಂತಲ್ಲಿರೋರಿಗೆಲ್ಲನೂ ಈ ಥರ ಮಗು ಬೆಳೀತಾ ಇರುತ್ತಲ್ಲ, ಯಾಕಂದರೆ ಮಗುದು ಕಿಕ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ಏನಾದರೂ ಒಂದು ವೇಳೆ ನಾವು ದಾಂಪತ್ಯ ಇದ್ವಿ ಅಂತಂದರೆ ತೊಂದರೆ ಆಗುತ್ತಾ, ಮಗುಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಬೆಳವಣಿಗೆಯಲ್ಲಿ ಅನ್ನೋದು ಮಿಡಲ್ ಸ್ಟೇಜಲ್ಲಿ ಇರುವಂತಹ ಪ್ರೆಗ್ನೆಂಟ್ ಲೇಡೀಸ್ಗೂ ಇದು ಯೋಚನೆ. ನೆಕ್ಸ್ಟು ಲಾಸ್ಟ್ 3rd ಟ್ರೈಮಿಸ್ಟ್ರ್ ಲೆಕ್ಕಕ್ಕೆ ಬಂದಾಗ ಮಗು ಒಂದು ಒಳ್ಳೆ ದೊಡ್ಡದಾಗಿ ಬೆಳೆದಿರುತ್ತೆ, ಹತ್ತತ್ರ 2 kg ಅಷ್ಟು ಮಗು ಗ್ರೋತ್ ಇರುತ್ತೆ. ಸೊ ಈ ಟೈಮಲ್ಲಿ ಹೊಟ್ಟೆ ಫುಲ್ಲಾಗಿರುತ್ತೆ. ಆ ಟೈಮಲ್ಲಿ ದಾಂಪತ್ಯ ಅನ್ನೋದು ಇದ್ದಾಗ ಮಗುಗೇನಾದರೂ ಒಂದು ವೇಳೆ ಪ್ರೆಷರ್ ಆಗುತ್ತಾ, ಪ್ರಾಬ್ಲಮ್ ಆಗುತ್ತಾ, ಈ ರೀತಿ ಕ್ವೆಶನ್ಸ್ ಬಂದು ಈ 3 ಸ್ಟೇಜಲ್ಲಿರುವಂತಹ ಗರ್ಭಿಣಿ ಸ್ತ್ರೀಯರಿಗೆ ಇರುತ್ತೆ. ಸೊ ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಬಂದು ಯಾವ ಟೈಮಲ್ಲಿ ನಿಮಗೆ ಇದು ಸೇಫ್ ಅಂತ ತಿಳ್ಕೊಳ್ಳಿ. ಮಿಡಲ್ ಏನಂದರೆ 2nd ಟ್ರೈಮಿಸ್ಟ್ರು ಬಂದು ತುಂಬಾ ಸೇಫು ಎಲ್ಲರಿಗೂ. ಫಸ್ಟ್ ಟ್ರೈಮಿಸ್ಟ್ರು ಯಾಕೆ ಬೇಡ ಅಂದರೆ, ಕೆಲವ್ರಿಗೆ ಮಿಸ್ಕ್ಯಾರೇಜಸ್ ಆಗಿ ಪ್ರೆಗ್ನೆಂಟ್ ಆಗಿರ್ತೀರ, ಕೆಲವ್ರು ಬಂದು ಟ್ರೀಟ್ಮೆಂಟಿಂದ ಪ್ರೆಗ್ನೆಂಟ್ ಆಗಿರ್ತೀರ, ಕೆಲವರು ವೀಕ್ ಆಗಿರ್ತೀರ, ವಾಮಿಟಿಂಗು, ಬಾಡಿ ಪೇಯ್ನು, ಹಾರ್ಮೋನಲ್ ಚೇಂಜಸ್ಸು, ಈ ಥರ ಇನ್ಫೆಕ್ಷನ್ಸ್ ಕೆಲವ್ರಿಗಿರುತ್ತೆ. ಕೆಲವ್ರಿಗೆ ಬಂದು ಇಂಪ್ಲಾಂಟೇಷನ್ ನಡೆಯೋ ಟೈಮಲ್ಲಿ, ಅಂದರೆ ಬೇಬಿ ಈ ಥರ ಫಾರ್ಮ್ ಆಗೋ ಟೈಮಲ್ಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಲೈಟಾಗಿ ಬ್ಲೀಡಿಂಗ್ ಕೂಡ ಇರುತ್ತೆ. ಇಂಪ್ಲಾಂಟೇಷನ್ ಅನ್ನೋದೊಂದು ನಡೆಯುತ್ತೆ ಗರ್ಭಕೋಶದಲ್ಲಿ. ಆಗ ಮಗು ತನ್ನ ಒಂದು ಸೀಮಿತ ಜಾಗವನ್ನು ಹಿಡ್ಕೋಬೇಕು ಗರ್ಭಕೋಶದಲ್ಲಿ. ಆ ಒಂದು ಟೈಮಲ್ಲಿ ಲೈಟಾಗಿ ಬ್ಲೀಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಸೊ ಆವಾಗೆಲ್ಲನೂ ದಾಂಪತ್ಯ ಇರಲೇಬಾರ್ದು. ಆದಷ್ಟು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಅವಾಯ್ಡ್ ಮಾಡಿ. ಬೆಸ್ಟ್ ಟೈಮ್ ಅಂತಂದರೆ 4th ಮಂತು, 4th ಮಂತು, 5th ಮಂತು, 6th ಮಂತು, 7th ಮಂತು ಬರೋ ಒಳಗೂ ನೀವು ದಾಂಪತ್ಯ ಅನ್ನೋದು ಇರಬಹುದು. ಯಾವ ಥರ ಅಂದರೆ ತುಂಬ ಲಿಮಿಟೆಡಾಗಿ, ಅದು ಬಂದು ಜಾಸ್ತಿ ಇನ್ಕ್ರೀಸ್ ಆಗಬಾರ್ದು ಮತ್ತು ಹೆವಿ ಪ್ರೆಷರಿಂದ ಇರಬಾರ್ದು. ಸೊ ಅದು ಮನಸ್ಸಲ್ಲಿಟ್ಕೊಳ್ಳಿ. ಮತ್ತು ಇನ್ನೊಂದೇನಂತಂದರೆ 3rd ಟ್ರೈಮಿಸ್ಟ್ರಲ್ಲಿ ಯಾಕೆ ಅವಾಯ್ಡ್ ಮಾಡಬೇಕು ಅಂದರೆ, ಕೆಲವ್ರಿಗೆ ಲೋ ಲೇಯಿಂಗ್ ಪ್ಲಾಸೆಂಟಾ ಇರುತ್ತೆ, ಕೆಲವ್ರಿಗೆ ವಜೈನಲ್ ಪೇಯ್ನ್ ಇರುತ್ತೆ, ಮತ್ತು ಕಾನ್ಸ್ಟಿಪೇಷನ್ ಇರುತ್ತೆ, ಅಂದರೆ ಸರಿಯಾಗಿ ಮಲವಿಸರ್ಜನೆ ಆಗ್ತಾ ಇರಲ್ಲ. ಮತ್ತು ಕೆಲವ್ರಿಗೆ ಮಗು ಬೆಳೀತಾ ಕೆಳಗಡೆ ಏನಾಗುತ್ತೆ ಅಂದರೆ ಪುಷಿಂಗ್ ಆಗ್ತಿದ್ದಂಗೆ ವಜೈನಲ್ ಪಾರ್ಟೆಲ್ಲ ಊತ ಬರುತ್ತೆ. ಸೊ ವೈಟ್ ಡಿಸ್ಚಾರ್ಜು, ವಜೈನಲ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ, ಮತ್ತು ಉರಿ ಮೂತ್ರ ಆಗ್ತಾ ಇರುತ್ತೆ, UTI ಪ್ರಾಬ್ಲಮ್ಸ್ ಇರುತ್ತೆ ಕೆಲವ್ರಿಗೆ ಈಸ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ, ಅದಿರುತ್ತೆ. ಸೊ ಇಂಥ ಟೈಮಲ್ಲಿ ಕೂಡ ದಾಂಪತ್ಯ ಅನ್ನೋದು ಆದಷ್ಟು ಅವಾಯ್ಡ್ ಮಾಡಬೇಕು. ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಹೊಟ್ಟೆ ನೋವಿಲ್ಲ, ಪೇಯ್ನ್ ಇಲ್ಲ, ನನಗೆ ಆರಾಮಾಗಿ ಫೀಲ್ ಆಗುತ್ತೆ ಅಂದರೆ ನೀವು ಇರಬಹುದು 3rd ಟ್ರೈಮಿಸ್ಟ್ರಲ್ಲಿ. ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಅಂತಲೇ ಡಾಕ್ಟರ್ಸ್ ಹೇಳೋದು. ಏನಾಗುತ್ತೆ ಅಂತಂದರೆ, ಅನ್ನೆಸೆಸರಿಯಾಗಿ ಪೇಯ್ನ್ಸ್ ಬರೋದಕ್ಕೆ ಶುರು ಆಗುತ್ತೆ ಪ್ರೈವೇಟ್ ಪಾರ್ಟಲ್ಲಿ ಹೆಣ್ಮಕ್ಳಿಗೆ. ಸೊಂಟ ನೋವು ಬರೋದು, ಮತ್ತು ವಜೈನ ಎಲ್ಲ ಊದ್ಕೊಳ್ಳೋದು, ಗುಳ್ಳೆ ಥರ ಆಗೋದು, ನೋವು ಆಗೋದು, ವಾಶ್ ಮಾಡ್ಕೊಳ್ಳೋಕೆ ಕೂಡ ಆಗೋಲ್ಲ, ಯೂರಿನ್ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ, ಕೆಲವ್ರಿಗಂತೂ ಯೂರಿನೇಟ್ ಆಗ್ತಾ ಇರುತ್ತೆ, ಗೊತ್ತಿಲ್ಲದೇ ಅದೇ ಬರ್ತಾ ಇರುತ್ತೆ. ಸೊ ಈ ಥರ ಇನ್ಫೆಕ್ಷನ್ಸ್ ಆಗುತ್ತೆ. ನನಗಿದೆ ಮೊದಲೇ, ಅಂದರೆ ದಾಂಪತ್ಯ ಇರೋಕ್ಕೆ ಮುಂಚೆನೂ ಹಿಂಗೆ ಇದೆ, ಒಂದು ವೇಳೆ ದಾಂಪತ್ಯ ಇಟ್ಕೊಂಡ ಮೇಲೆ ಇದೇ ಥರ ಹೆವಿ ಇನ್ಕ್ರೀಸ್ ಆಗ್ತಾ ಇದೆ, ಇಲ್ಲ ದಾಂಪತ್ಯ ಆದಮೇಲೆ ಈ ಥರ ಆಗ್ತಾಯಿದೆ. ಸೊ ಇಂಥವೆಲ್ಲ ಕ್ವೆಶನ್ಸ್ ಇದ್ದಾಗ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಯಾವುದಕ್ಕೂ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಗಂಡ ಹೆಂಡತಿ ಇಬ್ಬರೂ ಸಜೆಸ್ಟ್ ಕೇಳ್ಬಿಟ್ಟೇ ನೀವು ಮುಂದೆ ಹೇಗಿರಬೇಕು ಅನ್ನೋದನ್ನ ನೀವಿಬ್ಬರೂ ನಿರ್ಧಾರ ಮಾಡಬೇಕಾಗುತ್ತೆ. ಸೊ ಅನ್ಕಂಫರ್ಟಬಲ್ ಪೇಯ್ನ್ ಇದ್ದಾಗ ಬೇಡ ಅನ್ನೋದು ನನ್ನ ಅನಿಸಿಕೆ. ನೀವು ಇದಕ್ಕೆ ಡಾಕ್ಟರ್ ಹತ್ರ ಆಲ್ಟರ್ನೇಟಿವ್ ಆಗಿ ಸಜೆಸ್ಟನ್ನು ಕೇಳ್ಕೊಬೋದು. ಆದಷ್ಟು 3rd ಟ್ರೈಮಿಸ್ಟ್ರಲ್ಲಿ ತುಂಬ ರೆಸ್ಟ್ ಇರೋದು, ಹಸ್ಬೆಂಡ್ ಜೊತೆ ಬಂದು ನೀವು ಈ ಥರ ಪ್ರೀಷಿಯಸ್ ಟೈಮನ್ನು ಕಳೆಯೋದು ಒಳ್ಳೆಯದು. ಬಟ್ ದಾಂಪತ್ಯನೇ ಇರಬೇಕು ಅಂತ ಏನೂ ಇಲ್ಲ. ಸೊ ಆದಷ್ಟು ರಿಲೇಷನ್ಶಿಪ್ಪಲ್ಲಿ ಅಂಡರ್ಸ್ಟ್ಯಾಂಡಿಂಗಿಂದ ಇದ್ದರೆ ಈ ಟೈಮ್ ತುಂಬಾ ನಿಮಗೆ ಬೆಸ್ಟಾಗಿ ಸಿಗತ್ತೆ, ಅಳವಡಿಕೆ ಆಗುತ್ತೆ ಬೇಬಿ ಗ್ರೋತ್ಗೆ. ಸೊ ದಾಂಪತ್ಯ ಅನ್ನೋದು ಪ್ರೆಗ್ನೆನ್ಸಿಯಲ್ಲಿ ಮುಖ್ಯನೇ, ಇಲ್ಲ ಅಂತ ಹೇಳಿಲ್ಲ. ಬಟ್ ಅದೇ ಸಮಯದಲ್ಲಿ ಅದು
ಹೆಲ್ತನ್ನು ಬಾಧಿಸಬಾರ್ದು ಮತ್ತು ಮಗುವಿನ ಹೆಲ್ತನ್ನು ಬಾಧಿಸಬಾರ್ದು, ಅದನ್ನು ನೋಡ್ಕೊಳ್ಳಿ. ಸೊ ಸೇಫಾಗಿ ಇರಬೇಕು ಅಂತ ನೀವು ಅನ್ಕೋತೀರಾ ಅಂದರೆ ಏನೇ ನಿಮ್ಮ ಮನಸ್ಸಲ್ಲಿ ಡೌಟ್ಸ್ ಇದ್ರೂ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ನೀವು ಕೇಳಿಬಿಟ್ಟು ರೆಫರ್ ಮಾಡ್ಕೊಳ್ಳಿ. ಯಾಕಂದರೆ ಗರ್ಭಿಣಿಯ ಒಂದು ದೇಹ ಸ್ಥಿತಿ ಹೇಗಿದೆ ಅನ್ನೋದು ರಿಪೋರ್ಟ್ಸ್ ನೋಡಿ ಮತ್ತು ಚೆಕಪ್ ಮಾಡಿ ಡಾಕ್ಟರ್ ಫಿಸಿಕಲಾಗೆಲ್ಲ ನೋಡಿನೇ ಹೇಳೋದು. ಸೊ ಅದ್ರ ಪ್ರಕಾರ ನಿಮಗೆ ಸಜೆಸ್ಟ್ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ಒಂದು ವಿಷಯವನ್ನು ಡಾಕ್ಟರ್ ಹತ್ರ ಯಾವುದೇ ಮುಜುಗರ ಇಲ್ಲದೆ ಡಿಸ್ಕಸ್ ಮಾಡಿ. ಟೇಕ್ ಕೇರ್, ಬಾಯ್.